ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ ನೋಡ್ಕೊಂಬರೋಣ. ಈ ವ್ಲಾಗ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಏನಕ್ಕಪ್ಪ ಅಂದರೆ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ, ಪೂಜೆ ಯಾವ ರೀತಿ ಮಾಡಿದೆ ಅಂತ ಹಾಕಿರೋದ್ರಿಂದ ಸ್ವಲ್ಪ ದೊಡ್ಡ ವಿಡಿಯೋ ಆಗಿದೆ. ನಿಮಗೆ ಅಡುಗೆದಾಗಲಿ ಪೂಜೆದಾಗಲಿ ಬೇರೆ ಬೇರೆ ಬೇಕು ಅಂದರೆ ನಿಮಗೆ ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ. ಒಂದು ಸರ್ತಿ ಚೆಕ್ ಮಾಡಿಕೊಂಡು ನೀವು ಎಲ್ಲಿ ಬೇಕೋ ಅಲ್ಲಿಗೆ ಟೈಮ್ನ ನೋಡಿಕೊಂಡು ಮುಂದೆ ಹೋಗ್ಬೋದು. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಹಬ್ಬಕ್ಕೆ ಏನೆಲ್ಲ ಮಾಡ್ಬೋದು, ಎಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡ್ಕೋಬೋದು ಅಂತ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಒಂದು ಸರ್ತಿ ಚೆಕ್ ಮಾಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ನಾನು ಹಬ್ಬದ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ. ಎದ್ದು ಮನೆಯೊಳಗೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮತ್ತು ಕಾಂಪೌಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 2 ಅವರ್ ಬೇಕಾಗುತ್ತೆ. ನೆನ್ನೆ ಎಲ್ಲನೂ ಒಂದು ಸರ್ತಿ ಮಾಡಿದ್ದೀನಿ. ಆದ್ರೂ ಹಬ್ಬದ ದಿನ ಮಾಡಿದ್ರೇ ಪೂಜೆ ಮಾಡಲಿಕ್ಕೆ ಒಂದು ಖುಷಿ ಇವೆಲ್ಲ ಇರೋದು. ಆದ ಕಾರಣ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 6 ಗಂಟೆ ಆಯಿತು. ನೋಡಿ ಇಲ್ಲಿ ಈಗ ರಂಗೋಲಿ ಹಾಕ್ತಿದ್ದೀನಿ. ನೆನ್ನೆನೇ ರಂಗೋಲಿ ಎಲ್ಲ ಹಾಕ್ಬೇಕು, ಪ್ರತಿಯೊಂದು ಹಬ್ಬಕ್ಕೂ ಮುಂಚೆ ದಿನವೇ ಹಾಕ್ಬಿಡ್ತೀನಿ. ಆದರೆ ಈಗ ಮ್ಯಾಕ್ಸ್ ಬೇರೆ ಇದ್ದಾನೆ. ರಂಗೋಲಿ ಏನಂಗ ಹಾಕಿದೆ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಏನೂ ಇರೋದಿಲ್ಲ. ಅವನು ಕಾಂಪೌಂಡ್ ಒಳಗಡೆ ಇರ್ತಾನೆ, ಅಲ್ಲೇ ಎಲ್ಲ ಮಾಡೋದ್ರಿಂದ ಮತ್ತೆ ಕಾಂಪೌಂಡ್ ತೊಳಿಲೇಬೇಕಾಗುತ್ತೆ. ಆದ್ದರಿಂದ ಬೆಳಗ್ಗೆ ಎದ್ದು ಇದನ್ನೆಲ್ಲ ಮಾಡಿಕೊಂಡೆ. ಅವನು ಮುಂದೆ ತೋರಿಸ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ಟ ಅವನು. ಆದ್ರೂ ಹಬ್ಬದ ದಿನ ಹಾಕ್ಲೇಬೇಕಲ್ಲ, ಆದ್ದರಿಂದ ಹಾಕ್ಕೊಂಡೆ. ನೋಡಿ ರಂಗೋಲಿ. ಆಮೇಲೆ ನಿಮಗೆ ಬೆಳಕಾದ್ಮೇಲೆ ತೋರಿಸ್ತೀನಿ ಇನ್ನೂ ಕ್ಲಿಯರಾಗಿ. ತುಳಸಿ ಕಟ್ಟೆ ಮುಂದೆನೂ ಒಂದು ಪುಟ್ಟದಾಗ ಹಾಕ್ಕೊಂಡೆ. ಅಷ್ಟರೊಳಗಡೆ ಇಲ್ಲಿ ಹಸ್ಬೆಂಡು ನುಗ್ಗೆ ಸೊಪ್ಪಿನ ನೀರು ಕುಡಿತೀನಲ್ಲ ಬೆಳಗ್ಗೆ ಹೊತ್ತು, ಆದ್ದರಿಂದ ಅವರು ಕಾಯಿಸಿಟ್ಟಿದ್ದಾರೆ. ಈಗ ನುಗ್ಗೆ ಸೊಪ್ಪಿನ ನೀರು ಕುಡಿಬೇಕು. ಬೆಳಗ್ಗೆ 4 ಗಂಟೆಗೆ ಎದ್ರೂ 6-6:30 ಆಯಿತು. ನಾನು ಸ್ನಾನ ಎಲ್ಲ ಮುಗಿಸೋಷ್ಟೊತ್ತಿಗೆ ನೀರೆಲ್ಲ ಕುಡಿದು ಈಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಎಲ್ಲ ಮುಗಿಸ್ಕೊಬಂದಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಅಷ್ಟರೊಳಗಡೆ ಇಲ್ಲಿ ಹಣ್ಣು ಹೂವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗಿತ್ತು. ಅದನ್ನೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀವಿ. ಹಾಗೆ ಇವತ್ತು ಒಬ್ಬಟ್ಟು ಊಟ ಮಾಡೋಣ ಅಂತ ಒಬ್ಬಟ್ಟು ಊಟಕ್ಕೆ ಮೈದಾ ಹಿಟ್ಟು ಹಾಗೆ ಬೆಲ್ಲ ತರಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಸ್ವಲ್ಪ ಕಡಿಮೆ ತರಿಸೋದು. ಈ ಥರ ಏನಾರ ಮಾಡಬೇಕು ಅಂದರೆ ಮಾತ್ರನೇ ತರಿಸ್ತೀನಿ. ಮೈದಾ ಹಿಟ್ಟೇನು ಮನೆಯಲ್ಲಿ ಜಾಸ್ತಿ ಇರಲ್ಲ ಯಾವಾಗ್ಲೂ. ಏನಾದರೂ ಈ ಥರ ಒಬ್ಬಟ್ಟು ಪೂರಿ ಎಲ್ಲ ಗೋಧಿ ಹಿಟ್ಟಲ್ಲೇ ಮಾಡಿಬಿಡ್ತೀನಿ. ಮೇಯ್ನ್ ಒಬ್ಬಟ್ಟಿಗೋಸ್ಕರ ತರಿಸ್ತೀನಿ ಇದನ್ನು. ನೋಡಿ ಇವೆಲ್ಲ ತರಿಸಿ ಇವನ್ನೆಲ್ಲ ಎತ್ತಿಟ್ಕೋಬೇಕು. ಹಾಗೆ ಈಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಂದು ಪೂಜೆದೆಲ್ಲ ನೋಡ್ಕೋಬೇಕು. ದೇವ್ರ ಸಾಮಾನೆಲ್ಲ ನೆನ್ನೆ ನೈಟೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಕಳಶ ಒಂದು ಕೂರಿಸಿಲ್ಲ, ಅದನ್ನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬಂದೆ. ಈಗ ಪೂಜೆ ಕೆಲಸ ಈ ರೀತಿ ಫ್ರೆಶ್ ಆಗಿ ಬೆಳಗ್ಗೆ ಯಾರ್ದು ಗಲಾಟೆ ಇಲ್ಲದೆ ನೆಮ್ಮದಿಯಾಗಿ ಪೂಜೆ ಮಾಡೋದಿದೆಯಲ್ಲ, ನನಗಂತೂ ಈ ಟೈಮ್ ತುಂಬಾ ಇಷ್ಟ ಆಗುತ್ತೆ. ನಾನು ದೇವ್ರ ಮನೆ ಇಷ್ಟೇ ಇರ್ತೈತೆ, ನೆಮ್ಮದಿಯಾಗಿ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ನಂಬಲ್ವೇನೋ, ಬೆಳಗ್ಗೆ 6:30ಇಂದ 9 ಗಂಟೆವರೆಗೂ ಬರೀ ಪೂಜೆನೇ ಆಗೋಯ್ತು. ಏಕೆಂದರೆ ನೋಡಿ ಈ ರೀತಿ ಎಲ್ಲ ರಂಗೋಲಿಗಳು ಹಾಕ್ಕೊಂಡು ಹೂವು ಕಳಶ ಇವನ್ನೆಲ್ಲ ಕೂರಿಸ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 9 ಗಂಟೆ. ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ ಒಳಗಡೆ ಎಲ್ಲ ರಂಗೋಲಿ ಹಾಕ್ಕೊಬಂದೆ. ಈಗ ಹೊಸನೆಲ್ಲ ಕ್ಲೀನ್ ಮಾಡಿ ಹೊಸನೆಲ್ಲ ರಂಗೋಲಿ ಹಾಕ್ಕೊಳ್ತೀನಿ. ಈ ರಂಗೋಲಿ ಪ್ಲೇಟ್ಸ್ ಇರೋದ್ರಿಂದ ಇದೊಂದು ಕೂಡ ಈಸಿನೇ ಆಗೋಗ್ಬಿಡುತ್ತೆ. ನೋಡ್ತಿದ್ದೀರಲ್ಲ, ಆ ಪ್ಲೇಟ್ ಇಟ್ಬಿಟ್ಟು ಸ್ವಲ್ಪ ರಂಗೋಲಿ ಇಟ್ಟು ಹಾಕಿದ್ರೆ ಸಾಕು, ಒಂದು ರಂಗೋಲಿ ರೆಡಿ ಆಯಿತು. ಅದು ನೋಡಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರಂಗೋಲಿಗಳೆಲ್ಲ ರೆಡಿ ಆಯಿತು. ಈಗ ದೇವ್ರನ್ನ ತೋರಿಸ್ತೀನಿ. ದೇವ್ರಿಗೆ ಯಾವ ರೀತಿ ಬಟ್ಟುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ದೇವ್ರ ಮನೆ ಅವನ್ನ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ನಿಮಗೇನಾದರೂ ದೇವ್ರನ್ನ ಯಾವ ರೀತಿ ಬಟ್ಟುಗಳನ್ನ ಇಟ್ಕೊಂಡಿದ್ದೀನಿ ಇದೆಲ್ಲ ಬೇಕು ಅಂದರೆ ಕಮೆಂಟ್ಸ್ಗಳನ್ನ ತಿಳಿಸಿ. ಇದನ್ನು ಕೂಡ ಒಂದು ಸರ್ತಿ ಮಾಡಿ ತೋರಿಸ್ತೀನಿ. ಇದನ್ನೆಲ್ಲ ಕೈಯಲ್ಲೇ ಇಟ್ಕೊಂಡಿದ್ದೀನಿ. ಅದನ್ನ ಯಾವ ರೀತಿ ಇಡ್ತೀನಿ ಅಂತ ನಿಮಗೆ ಬೇಕು ಅಂದರೆ ತೋರಿಸ್ತೀನಿ. ಕಳಶ ಕೂರಿಸೋದಾಗ್ಬೋದು ಎಲ್ಲನೂ ಕೂಡ. ನೋಡಿ ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಈಗ ಎಲ್ಲ ಹೋಗ್ಲಿ ಇಟ್ಕೊಂಬರ್ತೀನಿ. ಹೊರಗಡೆ ಎಲ್ಲ ಇಡಬೇಕಲ್ಲ, ಅದರಿಂದ ಎಲ್ಲ ಇಟ್ಕೊಂಡು ಬರ್ತಿದ್ದೀನಿ. ಆಗಲಿ ನಿಮಗೆ ಉದಿ ಹೊಸ್ಲು ತೋರಿಸಿಲ್ಲ ಅಂದರೆ ಮೇನ್ ಡೋರು ಹೊಸ್ಲು ತೋರಿಸಿಲ್ಲ ಅಲ್ವಾ, ಅದನ್ನು ಕೂಡ ತೋರಿಸ್ತೀನಿ. ನೋಡಿ ಅದನ್ನು ಕೂಡ ಆ ರಂಗೋಲಿ ಪ್ಲೇಟ್ಸ್ನ ಇಟ್ಬಿಟ್ಟು ರಂಗೋಲಿಗಳನ್ನ ಹಾಕ್ಕೊಂಡ್ಬಿಟ್ಟೆ. ಯಾಕೆಂದರೆ ಅಲ್ಲಿಗೆ ಟೈಮ್ ಹೋಗ್ತಾನೇ ಇದೆ. ನೆಮ್ಮದಿಯಾಗಿ ಪೂಜೆ ಮಾಡೋಣ, ಯಾರ್ದು ರಿಸ್ಕ್ ಇಲ್ಲ ಅಂತೇಳ್ಬಿಟ್ಟು ಪೂಜೆನ ನಿಧಾನಕ್ಕೆ ಮಾಡ್ಕೊತ ಹೋಗ್ತಾಯಿದ್ದೆ. ಇವತ್ತಾದಷ್ಟು ಖುಷಿ ಇನ್ಯಾವತ್ತೂ ಆಗಿಲ್ಲ ಅಂತ ಹೇಳ್ಬೋದು. ಅಷ್ಟು ನೆಮ್ಮದಿಯಾಗಿ ಪೂಜೆ ಮಾಡಿದೆ. ಮಕ್ಕಳದ್ದು ಗಲಾಟೆ ಇಲ್ಲ, ಅವರು ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಏನೂ ಇಲ್ಲದೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ ಇವತ್ತು.
ಹೂವು ಎಲ್ಲ ಇಟ್ಟಿದ್ದಾದಮೇಲೆ ಅಷ್ಟರೊಳಗಡೆ ಮಕ್ಕಳು ಕೂಡ ಬಂದರು. ಮಕ್ಕಳು ಬಂದಾದಮೇಲೆ ದೀಪ ಅಂಟಿಸಿ ಪೂಜೆ ಎಲ್ಲ ಮುಗಿಸ್ದೆ ಮನೆಯದು. ನನ್ನ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳು ಬಂದು ದೇವ್ರ ಮನೆಯಲ್ಲಿ ನಮಸ್ಕಾರ ಹಾಕ್ಕೊಳ್ತಿದ್ದಾರೆ. ಆದಿತಿ ನಮಸ್ಕಾರ ಹಾಕ್ಕೊಂಡಾದ್ಮೇಲೆ ಪಾವನಿನೂ ಕೂಡ ನಮಸ್ಕಾರ ಹಾಕ್ಕೊಂಡ್ಲು. ಇನ್ನೂ ತಲೆ ಆರೇ ಇಲ್ಲ ಮಕ್ಕಳದು, ಏಕೆಂದರೆ ಪೂಜೆ ಲೇಟ್ ಆಗುತ್ತೆ ಅಂತ ಮಕ್ಕಳು ಬೇಗ ಕರೆದೆ. ಅದನ್ನ ತಲೆನೇ ಆರಿಸ್ಕೊಳ್ದಂಗೆ ಬಂದಿದ್ದಾರೆ, ಏಕೆಂದರೆ ಇನ್ನೂ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬರೋಣ ಅಂತ. ಮಕ್ಕಳು ರಂಗೋಲಿಗಳನ್ನ ಬೇರೆ ನೋಡಿರ್ಲಿಲ್ವಲ್ಲ, ಅವರು ರಂಗೋಲಿಗಳನ್ನೆಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಅವರೇನು ಎದ್ದಿದ್ರೆ ಅವರೇ ಬಂದು ಕಲ್ಲರ್ ಹಾಕ್ತಿದ್ರು, ಆದರೆ ಅವ್ರು ಯಾರು ಇಬ್ಬರು ಎದ್ದಿರ್ಲಿದ್ದ ಕಾರಣ ನಾನೇನೇ ಹಾಕಿದೆ. ಇಲ್ಲ ಅಂದರೆ ಒಬ್ರಿಗೊಬ್ರು ಜಗಳ ಆಡ್ತಾನೆ ಇರ್ತಾರೆ, ನಾನು ಹಾಕ್ತೀನಿ ಅಂತ. ನೋಡಿ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ದೇವಸ್ಥಾನದಲ್ಲೂ ಕೂಡ ನಿನ್ನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ವಿ. ರಂಗೋಲಿ ನೋಡಿ, ಇದಕ್ಕಂತೂ ಮಕ್ಕಳೇ ಕಲರ್ ತುಂಬಿರೋದು. ಆದಿತಿ, ಅವ್ಯ ಇವರೆಲ್ಲ ಬಂದು ಕಲರ್ ತುಂಬಿದ್ರು, ನಾವೆಲ್ಲ ರಂಗೋಲಿ ಹಾಕ್ಕೊಟ್ವಿ ಅಷ್ಟೇ. ಈಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನೆಮ್ಮದಿಯಾಗಿ ಮುಗಿಸ್ಕೊಂಡು ಹೋಗಬೇಕು. ಬೆಳಗ್ಗೆ ಕೆಲಸಗಳೆಲ್ಲ ಮುಗಿದ್ಬಿಟ್ರೆ ಅಡುಗೆದೆಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ದೇವಸ್ಥಾನ ಬಾಗಿಲು ಬೀಗ ತೆಗಿತಿದ್ದಾಳೆ ಆದಿತಿ. ಬೀಗ ಏನಕ್ಕಪ್ಪ ಹಾಕ್ತೀವಿ ಅಂದರೆ ನಾಯಿಗಳು ಒಳಗಡೆ ಎಲ್ಲ ಹೋಗ್ಬಿಡ್ತವೆ, ಆದ್ದರಿಂದ ದೇವಸ್ಥಾನ ಬಾಗಿಲು ಬೀಗ ಹಾಕಿರ್ತೀವಿ. ಈ ದೇವಸ್ಥಾನದೊಳಗಡೆ ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು. ಆದ ಕಾರಣ ಎಲ್ಲರೂ ಒಳಗಡೆ ಹೋಗಿ ಪೂಜೆ ಮಾಡ್ತಿದ್ವಿ. ಅಂದರೆ ಗರ್ಭಗುಡಿಗೆ ಯಾರು ಹೋಗಲ್ವಲ್ಲ, ಆದರೆ ಇದು ಮುನೇಶ್ವರ ಆದ ಕಾರಣ ಎಲ್ಲರೂ ಹೋಗ್ತಾರೆ. ಆದ್ದರಿಂದ ನಾವು ಕೂಡ ಹೋದ್ವಿ. ದೇವ್ರನ್ನೆಲ್ಲ ನಾವೇ ತೊಳಿತೀವಿ, ಇಲ್ಲೇನು ಪೂಜಾರಿ ಏನು ಇಟ್ಟಿಲ್ಲ. ಆದ ಕಾರಣ ನಾವುಗಳೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಹೋಗಿ ಪೂಜೆ ಮಾಡಿ ಬರ್ತೀವಿ. ಇಲ್ಲ ಅದಿತಿ ಏನು ಸಾಹಸ ಮಾಡ್ತಿದ್ದಾಳೆ ಅಂದರೆ ದೇವ್ರಿಗೆ ಹಿಂದೆ ತಿರುಗಿ ಬರಬಾರ್ದು ಅಂತ ಹೇಳಿದೆ, ಅದಕ್ಕೆ ನೋಡಿ ಆ ರೀತಿ ಬರ್ತಿದ್ದಾಳೆ. ಈ ದೇವಸ್ಥಾನ ಬಂದು ಮನೆ ಮುಂದೆನೇ ಇದೆ, ಅಂದರೆ ಲೇಔಟ್ಗೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಆ ದೇವಸ್ಥಾನ ಏನಾದರೂ ಈ ಥರ ಹಬ್ಬ ಏನಾದ್ರು ಇದ್ದಾಗ ಬಂದು ಯಾರೋ ಒಬ್ಬರು ಪೂಜೆ ಮಾಡೇ ಮಾಡ್ತೀವಿ ಲೇಔಟಲ್ಲಿ. ನೋಡಿ ಪೂಜೆ ಎಲ್ಲ ಮುಗಿಸ್ಕೊಬಂದು ಈಗ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ನಾನಿಲ್ಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸನ್ನೆಲ್ಲ ತೊಳೆದ್ಬಿಟ್ಟು ರಾತ್ರಿ ಇಟ್ಟಿದ್ದೆ, ಅದನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಅವನ್ನೆಲ್ಲ ಬೇಯಿಸ್ಬೇಕಲ್ಲ ಈಗ, ಹಾಗೆ ಸ್ವಲ್ಪ ಕಾಯಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಆದಿತಿ ನೋಡಿ ಬೆಲ್ಲ ಕುಟ್ತಾ ಇದ್ದಾಳೆ. ಇಲ್ಲಿ ಪಾವನಿ ಹಸ್ಬೆಂಡು ಬೀನ್ಸ್ ಎಲ್ಲ ಬಿಡಿಸ್ಕೊಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದ್ರಿಂದ ಬೇಗ ಕೆಲಸ ಎಲ್ಲ ಮುಗೀತು. ನಾನಿಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿದೆ. ಸ್ವಲ್ಪ ಸಿಂಪಲ್ಲಾಗಿ ಏನಾದರೂ ಒಂದು ರೈಸ್ ಬಾತ್ ಮಾಡೋಣ ಅಂತ ರೈಸ್ ಬಾತ್ ಮಾಡಿ ಫಸ್ಟು ತಿಂದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನಾನಿಲ್ಲಿ ಫಸ್ಟಿಗೆ ಮೈದಾ ಹಿಟ್ಟು ಕಲಸಿಡ್ತಾ ಇದ್ದೀನಿ. ಮೈದಾ ಹಿಟ್ಟು ತುಂಬ ಹೊತ್ತು ನೆನ್ಕೋಬೇಕು, ಒಂದು 2-3 ಅವರ್ ಚೆನ್ನಾಗಿ ಮೈದಾ ಹಿಟ್ಟನೆ ಅಂದರೆ ಒಬ್ಬಟ್ಟು ಎಷ್ಟು ಈಸಿಯಾಗಿ ಬರುತ್ತೆ ಗೊತ್ತಾ. ಆದ್ದರಿಂದ ಒಂದು 3-4 ಅವರ್ಸ್ ನೆನೀಲಿ ಅಂತ ಫಸ್ಟು ಒಬ್ಬಟ್ಟು ಹಿಟ್ಟು ಕಲಿಸಿಡ್ತಾ ಇದ್ದೀನಿ. ಈ ಕಣ್ಕ ಏನಕ್ಕೆ ಬೇಗನೆ ಕಲಿಸ್ತಿದ್ದೀನಿ ಅಂದರೆ ಕೈಗೆ ಖಾರ ಆಗಬಾರ್ದು. ಅಂದರೆ ನಾನೀಗ ಮೆಣಸಿನ್ಕಾಯಿ, ಈರುಳ್ಳಿ ಏನೇನೋ ಮುಟ್ತಿರ್ತೀನಲ್ಲ, ಆದ್ದರಿಂದ ಫಸ್ಟೇ ಕಣ್ಕ ಕಲಸಿಟ್ಬಿಟ್ರೆ ಒಬ್ಬಟ್ಟು ಒಡೆಯಲ್ಲ ಅಂತಾರೆ. ಇದು ಅಮ್ಮನ ಐಡಿಯಾ, ನನಗೇನು ಅಂತ ಗೊತ್ತಿಲ್ಲ, ಆದರೆ ಆವತ್ತಿಂದ ಇದೇ ರೀತಿ ಮಾಡ್ತೀನಿ. ಕೈ ಖಾರ ಆದಾಗ ಒಬ್ಬಟ್ಟು ಒಡೆಯುತ್ತೆ ಅಂತಾರೆ, ಅದಕ್ಕೋಸ್ಕರ ಫಸ್ಟಿಗೆ ಮೈದಾ ಹಿಟ್ಟು ಕಲಸಿಟ್ಬಿಡ್ತೀವಿ. ಹಾಗೆ ಬೇಳೆ ಬೇಯಿಸ್ಬೇಕಾದ್ರೂ ಅಷ್ಟೇ, ಹೂರಣ ಇವೆಲ್ಲ ಮುಕ್ತೀವಲ್ಲ, ಆ ಟೈಮಲ್ಲಿ ಕೈ ಖಾರ ಇರಬಾರ್ದು, ಅಂದರೆ ಮೆಣಸಿನ್ಕಾಯಿ ಏನು ಹಚ್ಚಿರಬಾರ್ದು. ಆ ರೀತಿ ಮಾಡೋದ್ರಿಂದ ಒಬ್ಬಟ್ಟು ನೀಟಾಗಿ ಬರುತ್ತೆ ಅಂತಾರೆ. ನಾನು ಆವತ್ತಿಂದ ಅದನ್ನೇ ಫಾಲೋ ಮಾಡ್ಕೊಂಬರ್ತಿದ್ದೀನಿ. ಒಬ್ಬಟ್ಟು ಇದು ಕಣ್ಕ ಕಲಿಸ್ಬೇಕಾದ್ರೆ ಸಖತ್ತು ನೋಡ್ಕೊಂಡು ಕಲಿಸ್ಬೇಕು. ತುಂಬ ಗಟ್ಟಿ ಆದರೂ ಚೆನ್ನಾಗಿರಲ್ಲ, ಹಾಗಂತ ತುಂಬ ತೆಳುವಾದರೂ ಚೆನ್ನಾಗಿರಲ್ಲ.
ಈ ರೀತಿ ಸಾಫ್ಟಾಗಿ ಆಗಬೇಕು. ಚೆನ್ನಾಗಿ ನಾದಿ 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 ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದಕ್ಕೆ ಅಂತ 10 ನಿಮಿಷ ಟೈಮ್ ಕೊಡಬೇಕು. ನೋಡಿ ನಾನೀಗ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಲಾಸ್ಟಲ್ಲಿ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಒಂದು ಸರ್ತಿ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ನಾದಿ ಆದಮೇಲೆ ಲಾಸ್ಟಲ್ಲಿ 2 ಸ್ಪೂನ್ ಹಾಕ್ಕೊಂಡು ಈ ರೀತಿ ಒಂದು ಸರ್ತಿ ನಾದ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ 3 to 4 ಅವರ್ಸ್ ಎಷ್ಟು ನೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಟೈಮ್ ಬೆಳಗ್ಗೆನೇ ಕಲಸಿಟ್ರೆ ನೀವು ಮಧ್ಯಾಹ್ನ ಮಾಡೋಷ್ಟರೊಳಗಡೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆನೇ ಇದನ್ನು ಕಲಸಿಟ್ಬಿಡ್ತಾಯಿದ್ದೀನಿ. ನೋಡ್ತಿದ್ದೀರಲ್ಲ ಇಲ್ಲಿ ಇವಾಗ ಎಷ್ಟು ಸಾಫ್ಟಾಗಿದೆ ಅಂತ. ಒಬ್ಬಟ್ಟು ಮಾಡಬೇಕಾದ್ರೆ ನೀವು ಮೈದಾ ಹಿಟ್ಟನ್ನ ಯಾವ ರೀತಿ ಎಳೆದ್ರೂ ಕೂಡ ಸಾಫ್ಟಾಗಿ ಬರಬೇಕು, ಆ ರೀತಿ ಆಗಿರುತ್ತೆ. ಅಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ಒಬ್ಬಟ್ಟು ಈಸಿಯಾಗಿ ತೊಟ್ಕೋಬೋದು. ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಬೋದು. ಅಂದರೆ ಈ ಕಣಕ ಹೂರ್ಣ 2 ಮಾತ್ರ ಕರೆಕ್ಟಾಗಿರಬೇಕು. ನೋಡಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ. ನಾನಿವಾಗ ಕಡಲೆಕಾಯಿ ಅವರೆಕಾಯಿ ಬೇಯಿಸೋಣ ಅಂತ ನಾನಿಲ್ಲಿ ಒಂದು ಅರ್ಧ kg ತೊಗೊಂಡು ಬಂದಿದ್ದೆ ಅಷ್ಟೇ ಕಡಲೆಕಾಯಿ. ಏಕೆಂದರೆ ರೇಟ್ ಜಾಸ್ತಿ ಇತ್ತಲ್ಲ, 2 ದಿನ ಆದರೆ ಕಡಿಮೆ ಆಗುತ್ತೆ ಅಂತ ಕಡಲೆಕಾಯಿ ಒಂದು ಅರ್ಧ kg ತೊಗೊಂಬಂದಿದ್ದೀನಿ. ಹಾಗೆ 1 ಹಿಡಿಯಷ್ಟು ಅವರೆಕಾಯಿ ಇವೆರಡನ್ನೂ ಹಾಕ್ಕೊಂಡು ಉಪ್ಪು ಹಾಕ್ಬಿಟ್ಟು ಕಡಲೆಕಾಯಿಗೆ ಒಂದು ಅರ್ಧ ಭಾಗದಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು 3 ರಿಂದ 4 ವಿಸಿಲ್ ಕೂಗಿಸ್ಕೊಳ್ತೀನಿ. ನಾನಿಲ್ಲಿ ಉಪ್ಪು ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ತೆಗೆದು ಮತ್ತೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಜ್ಞಾಪಕ ಬಂತು ಉಪ್ಪೇ ಹಾಕಿಲ್ಲ ಅಂತ. ಆಮೇಲೆ ಅಲ್ಲಿಗೂ 1 ವಿಸಿಲ್ ಅಷ್ಟು ಬಂದುಬಿಟ್ಟಿತ್ತು. ತೆಗೆದುಬಿಟ್ಟು ಉಪ್ಪು ಹಾಕಿದೆ. ಉಪ್ಪು ಹಾಕಿಲ್ಲ ಅಂದರೆ ಚೆನ್ನಾಗಿರಲ್ಲ, ಆದ್ದರಿಂದ ಉಪ್ಪು ಹಾಕಿ ಮತ್ತೆ 1-2 ವಿಸಿಲ್ ಕೂಗಿಸ್ಕೊಂಡೆ. ಇದು ನೈಟ್ಗೆ ಪೂಜೆಗೆ ಅಷ್ಟರೊಳಗಡೆ ಬೇಕಷ್ಟೇ, ಆದ್ದರಿಂದ ಸುಮ್ಮನೆ ಇವಾಗ ಇಟ್ಟಿದ್ದೀನಿ ಅಷ್ಟೇ. ಗೆಣಸನ್ನು ಕೂಡ ಸ್ಟೀಮ್ ಆಗೋಕ್ಕೆ ಇಟ್ಟಿದ್ದೀನಿ. ಗೆಣಸನ್ನ ಬೇಯಿಸ್ಕೋಬೋದು, ಆದರೆ ಸ್ಟೀಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಬ್ಬಟ್ಟಿಗೆ ಹೆಸರಿಟ್ಟಿದ್ದೀನಿ. ನಾನಿವತ್ತು 2 ಗ್ಲಾಸ್ ಬೇಳೆನ ಮಾಡ್ತಿದ್ದೀನಿ. 2 ಗ್ಲಾಸ್ ಬೇಳೆಗೆ ನೀರು ಇಟ್ಕೊಂಡಿದ್ದೀನಿ. ನೀರು ಆದಷ್ಟು ಒಂದೇ ಸರ್ತಿ ಇಟ್ಕೊಳ್ಳಿ. ಪದೇ ಪದೇ ಬಿಸಿನೀರು ಸೇರಿಸೋದಾಗಲಿ ತಣ್ಣೀರು ಸೇರಿಸೋದಾಗಲಿ ಮಾಡಬೇಡಿ. ಒಬ್ಬಟ್ಟಿನ ಸಾರು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಒಂದೇ ಸರ್ತಿ ನೀರು ಇಟ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೊಂಡ್ರೆ ಸಾಂಬಾರು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮನೇಲಿ ಒಬ್ಬಟ್ಟಿನ ಸಾಂಬಾರು ಅಂದರೆ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ. ಒಂದೊಂದು ದಿನಕ್ಕೂ ಟೇಸ್ಟ್ ಚೇಂಜ್ ಆಗ್ತಾ ಇರುತ್ತೆ. ಆದ್ದರಿಂದ ಒಬ್ಬಟ್ಟಿನ ಸಾರು ತುಂಬ ಇಷ್ಟಪಟ್ಟು ತಿಂತಾರೆ. ಬೇಳೆ ಬೇಯಬೇಕಾದ್ರೆ ಹುಷಾರಾಗಿ ಒಲೆ ಮುಂದೆನೇ ನಿಂತ್ಕೊಂಡು ಬೇಳೆನ ಬೇಯಿಸ್ಕೋಬೇಕು. ಸ್ವಲ್ಪ ನುಣ್ಣಗಾದರೂ ಮತ್ತು ಹೂರ್ಣ ಚೆನ್ನಾಗಾಗಲ್ಲ. ನಾನಿಲ್ಲಿ ಗೆಣಸೆಲ್ಲ ಬೆಂದಿದ್ದಾಯಿತು. ಜೊತೆಗೆ 3 ಬದನೆಕಾಯಿನೂ ಕೂಡ ಬೇಯಿಸ್ಕೊಂಡಿದ್ದೀನಿ. ಅದು ಮೊಸರು ಬಜ್ಜಿಗೆ. ನಾನು ನಿಮಗೆ ಎಷ್ಟು ಬೇಯಬೇಕು ಅಂತ ತೋರಿಸ್ತೀನಿ ನೋಡಿ. ಮುಟ್ಟಿದ್ರೆ ಸ್ಮ್ಯಾಶ್ ಆಗಬೇಕು, ಅಷ್ಟು ಬೆಂದರೆ ಸಾಕು. ಅಂದರೆ ಇದು ಗರ್ಭ ಬೇಯೋದು ಅಂತಾರೆ ಮನೆಯಲ್ಲಿ. ಆದ ಕಾರಣ ಇಷ್ಟು ಬೆಂದಮೇಲೆ ಇದನ್ನು ಬಗ್ಗಿಸ್ಕೊಳ್ತಿದ್ದೀನಿ. ಈ ಥರ ಒಂದು ಸ್ಟೀಮರ್ ಇಟ್ಕೊಂಡು ನೀಟಾಗಿ ನೀರೆಲ್ಲ ಬಂದುಬಿಡಬೇಕು. ಅದ್ದಿವರೆಗೂ ಈ ರೀತಿ ಫಿಲ್ಟ್ರ್ ಮಾಡ್ಕೋಬೇಕು. ಬಗ್ಗಿಸ್ಕೋಬೋದು, ಆದರೂ ಸ್ವಲ್ಪ ಎಲ್ಲಾದರೂ ನೀರಿರುತ್ತೆ ಅಂತ ಈ ರೀತಿ ಒಂದು ಏನಂತಾರೆ ಅದನ್ನು ಜಾಲರ ಇಟ್ಬಿಟ್ಟು ಅದರೊಳಗಡೆ ಈ ಥರ ಬಗ್ಗಿಸ್ಬಿಡ್ತೀನಿ. 1 ಡ್ರಾಪ್ ನೀರಿಲ್ದಂಗೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಈಗ ಈ ಬೇಳೆನ ಕುಮ್ಮಲ್ಸ್ಕೋಬೇಕು. ಇದೇ ಮೇಯ್ನು ಈ ಹೂರ್ಣದಲ್ಲಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ನಾನಿಲ್ಲಿ 2 ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಲ್ಲ, ಅದೇ ಗ್ಲಾಸಲ್ಲಿ 2 ಗ್ಲಾಸು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಹಾಗೆ ಇದನ್ನು ಹಾಲೆಲ್ಲ ಹಿಂಡ್ಕೊಂಡು ಈ ರೀತಿ ಟೈಟಾಗಿ ಗ್ಲಾಸ್ ತುಂಬ ಬರೋಂಗೆ ತುಂಬಿಟ್ಟು ತೊಗೊಂಡಿದ್ದೀನಿ. ಆ 2 ಗ್ಲಾಸ್ ಕಾಯಿ ತುರಿಗೆ ಮತ್ತು 2 ಗ್ಲಾಸು ಬೆಲ್ಲ. ನಾನು ನಿಮಗೆ ಕರೆಕ್ಟ್ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ, ಆದ್ದರಿಂದ ಗ್ಲಾಸ್ ಇಟ್ಕೊಂಡು ತೋರಿಸ್ತೀನಿ. ಇಲ್ಲಾಂದರೆ ಹಂಗೆ ಹಾಕ್ಕೊಂಡು ಹೋಗ್ತೀನಿ. 2 ಕಾಯಿ ಅಥವಾ 3 ಕಾಯಿ ಹಿಂಗೆ ಹಾಕ್ಕೊಳ್ತೀನಿ. ನಿಮಗೆ ಅಳತೆ ಪ್ರಕಾರ ತೋರಿಸೋಣ ಅಂತ ಈ ರೀತಿ ಎಲ್ಲ ತುಂಬಿಟ್ಟು ತೋರಿಸ್ತೀನಿ. ನೋಡಿ ಈಗ ಅದೇ ಗ್ಲಾಸಲ್ಲಿ 2 ಗ್ಲಾಸು ಪುಡಿ ಮಾಡಿರೋಂಥ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೋಡಿ 2 ಗ್ಲಾಸ್ ಕರೆಕ್ಟಾಗಿ ಹಾಕ್ಕೊಳ್ತೀನಿ. ಅರ್ಧ kg ಬೇಳೆಗೆ ಅರ್ಧ kg ಬೆಲ್ಲ ಅಂತಲೇ ಹೇಳ್ತಾರೆ. ಹಾಗೆ 3 ರಿಂದ 4 ಕಾಯಿ ಕೂಡ ಹಾಕ್ಕೊಳ್ತಾರೆ. ನಾನಿಲ್ಲಿ ನಿಮ್ಗೆ ಅಳತೆ ಪ್ರಕಾರ ಇರಲಿ ಅಂತ 2 ಗ್ಲಾಸ್ ಕರೆಕ್ಟಾಗಿ ಕಾಯಿನ ತೋರಿಸಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಇದೆಲ್ಲ ಬೆಲ್ಲ ಹಾಕೋದ್ರಿಂದ ಫುಲ್ ನೀರು ಆಗುತ್ತೆ. ಅದು ಗಟ್ಟಿ ಆಗೋವರೆಗೂ ಈ ರೀತಿ ಕುಮ್ಮಿಸ್ಕೋಬೇಕು. ಲೋ ಫ್ಲೇಮ್ ಇಟ್ಕೋಬೇಕು. ಈ ಬೇಳೆನ 1 ನಿಮಿಷ 2 ನಿಮಿಷಕ್ಕೊಂದ್ಸರಿ ಕದಲಿಸ್ತಾನೆ ಇರಬೇಕು. ತಳ ದಪ್ಪ ಇದ್ದರೆ ಒಳ್ಳೆಯದು ಪಾತ್ರೆ, ಇಲ್ಲಾಂದರೆ ಬೇಗ ತಳ ಹತ್ತುತ್ತೆ. ನೋಡಿ ಇಷ್ಟು ಈಗ ಇದೆಯಲ್ಲ, ಇನ್ನೂ ಫುಲ್ಲು ನೀರು ಆಗ್ತಾ ಹೋಗ್ತಾ ಇರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೀರಾಯಿತು ಅಂತ. ಇದು ಗಟ್ಟಿ ಆಗೋವರೆಗೂ
ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊತಾ ಇರಬೇಕು. ಸ್ಟೀಮಲ್ಲೆಲ್ಲ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಮ್ಗೆ ನೋಡಿಸ್ತೀನಿ ಎಷ್ಟು ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ. ನೋಡಿ ಇಷ್ಟು ಗಟ್ಟಿ ಆಗುತ್ತೆ. ನಾನು ಅಷ್ಟು ನೋಡಿಕೊಂಡು ಸ್ವಲ್ಪ ತಳ ಹತ್ತದಂಗೆ ಆಯಿತು, ಆದರೆ ಏನೂ ಆಗಿಲ್ಲ, ಯಾಕೆಂದರೆ ಅಲ್ಲೇ ಇದ್ದೀನಿ ನಾನು. ಇದು ತಣ್ಣಗಾದ್ಮೇಲೆ ಈಗ ಗ್ರೈಂಡರ್ಗೆ ಹಾಕ್ಕೋಬೇಕು. ನಾನಿಲ್ಲಿ ಗ್ರೈಂಡರ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು. ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಗೊತ್ತಾಗ್ತಿದೆಯಲ್ಲ, ಕೈ ಆರಾಮಾಗಿ ಕೈ ಇಟ್ಕೊಂಡು ಹಾಕ್ಕೊತಿದ್ದೀನಿ. ತಣ್ಣಗಾಗಿದೆ ಬೇಳೆ ಎಲ್ಲ. ನಾನು ಎಲ್ಲನೂ ಒಂದೇ ಸರ್ತಿ ಹಾಕ್ಕೊಳ್ತೀನಿ, ಏಕೆಂದರೆ ಸ್ವಲ್ಪನೇ ಅಲ್ವಾ, 2 ಗ್ಲಾಸ್ದಷ್ಟೇ. ನನಗೆ ಈಗ 2 ಗ್ಲಾಸ್ದೇ 2-3 ಸರ್ತಿ ಮಾಡ್ಬೋದು ಒಬ್ಬಟ್ಟು, ಅಷ್ಟು ಬಂದಿದೆ. ನೋಡಿ ಇದನ್ನೆಲ್ಲ ಒಂದೇ ಸರ್ತಿ ಹಾಕ್ಕೊಂಡು ಇದನ್ನು ಒಂದು 20 ನಿಮಿಷಕ್ಕೆ ಇಟ್ಕೊಳ್ತೀನಿ. ನುಣ್ಣು ರುಬ್ಬುತ್ತೆ. ನೋಡಿ ಪಾತ್ರೆ ಅಲ್ಗೂ ಎಷ್ಟು ತಳ ಹತ್ತದಂಗೆ ಆಗಿದೆಯಲ್ಲ, ಏನೂ ಆಗಿಲ್ಲ. ಆದರೆ ನಿಮಗೆಲ್ಲ ತೋರಿಸ್ತೀನಿ ನೋಡಿ, ಎಲ್ಲ ನೀಟಾಗಿ ಹಾಕ್ಕೊಳ್ತೀನಿ, ಸ್ವಲ್ಪನೂ ವೇಸ್ಟ್ ಆಗಲ್ಲ. ಮೇಯ್ನು ಏನೇ ಮಾಡಿದ್ರು ಫುಲ್ ನೀಟಾಗಿ ಪಾತ್ರೆ ಕ್ಲೀನ್ ಆಗಬೇಕಂತೆ, ಆದ್ದರಿಂದ ಈ ಥರ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಸಾಫ್ಟ್ ಆಗೋವರೆಗೂ ಈ ಥರ ರುಬ್ಕೊಳ್ತೀನಿ. ಇನ್ನೊಂದು 10% ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಆದ್ದರಿಂದ ಲಾಸ್ಟ್ಗೆ ಹಾಕ್ಕೊಳ್ತೀನಿ. ಕೆಲವರು ಬೇಳೆ ಬೇಯಬೇಕಾದ್ರೆ ಅಂದರೆ ಬೇಳೆ ಈ ಥರ ಬಗ್ಗಿಸ್ಬಿಟ್ಟು ಬೆಲ್ಲ ಹಾಕ್ತೀವಲ್ಲ, ಆ ಟೈಮಲ್ಲಿ ಹಾಕ್ಕೊಳ್ತಾರೆ. ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಈಗ ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಂಬರೋಣ. ನಾನಿಲ್ಲಿ ಫಸ್ಟ್ಗೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೊಂದು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಆದ್ದರಿಂದ 1-2 ಸ್ಪೂನಷ್ಟು ಜೀರಿಗೆ, 1-2 ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ನಾನಿಲ್ಲಿ ಹಸಿದೇನೂ ಹಾಕ್ಕೊಂಡಿಲ್ಲ, ಎಲ್ಲನೂ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 4-5 ಸ್ಪೂನಷ್ಟು ಹಸಿ ಕಾಯಿ ತುರಿ ಇದನ್ನು ಹಾಕ್ಕೊಂಡು 1-2 ನಿಮಿಷ ಫ್ರೈ ಆದಮೇಲೆ ನಾನೀಗ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಅಂತೀರ ನೀವು, ನಾವಿದನ್ನು ಖಾರದ ಪುಡಿ ಅಂತೀವಿ. ಅಂದರೆ ಇದಕ್ಕೆಲ್ಲನೂ ಮಿಕ್ಸ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಸಾಕಾಗಿರುತ್ತೆ. ನಿಮಗೆ ಇದನ್ನ ರೆಸಿಪಿನೂ ಕೂಡ ಒಂದು ಸರ್ತಿ ತೋರಿಸಿದ್ದೀನಿ. ಮುಂದೆ ಏನಾದರೂ ಬೇಕಿದ್ರೆ ಸಿಂಪಲಾಗಿ ಕೂಡ ತೋರಿಸ್ಕೊಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಲ್ಲರ್ಗೋಸ್ಕರ ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದೆಲ್ಲ ಹಾಕಿದಾದ್ಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದನ್ನು ರುಬ್ಕೊಳ್ಳೋಣ. ನಾನು ನೋಡಿ ಹೂರಣ ಎಲ್ಲ ತೆಗೆದು ಬಾಕ್ಸ್ಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆ ಕಲ್ಲನ್ನೆಲ್ಲ ತೊಳೆದಿರೋದಕ್ಕೆ ನಾನಿಲ್ಲಿ ರುಬ್ಬಿರೋಂಥ ಈ ಖಾರನ ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ಸ್ವಲ್ಪ ಸ್ವೀಟ್ ಬೇಕಲ್ಲ ಒಬ್ಬಟ್ಟಿಗೆ. ನಾನಿಲ್ಲಿ ಯಾವುದೇ ರೀತಿ ಬೆಲ್ಲ ಏನೂ ಹಾಕಲ್ಲ. ಈ ಹೂರಣ ರುಬ್ಬಿರೋಂಥ ಗ್ರೈಂಡರ್ಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದಾಗಿರೋ ಸ್ವೀಟ್ ಸಾಕು. ತುಂಬ ಸ್ವೀಟ್ ಆದರೂ ಚೆನ್ನಾಗಿರಲ್ಲ, ಆದ್ದರಿಂದ ನಾನಿಲ್ಲಿ ಅಷ್ಟಕ್ಕೆ ಹಾಕ್ಕೊಳ್ತಿದ್ದೀನಿ. ಕೆಲವರು ಬೆಲ್ಲ ಸೇರಿಸ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಅಂತಾರೆ. ನಾನು ಯಾವಾಗೂ ಇದೇ ರೀತಿ ಮಾಡ್ತೀನಿ. ಆ ಕಲ್ಲಲ್ಲಿ ರುಬ್ಕೊಂಡ್ರೆ ಸಾಂಬಾರು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟರೊಳಗಡೆ ನಾನು ಅದೇ ಬಾಣಲಿ ತೊಗೊಂಡಿದ್ದೀನಿ. ಈ ಬಾಣಲಿ ಅಂತೂ 1-2-3 ಸರ್ತಿ ಚೆನ್ನಾಗಿ ತೊಳೆದು ಅದನ್ನೇ ಯೂಸ್ ಮಾಡಿದ್ದೀನಿ. ಪಾತ್ರೆ ಕಡಿಮೆ ಮಾಡ್ಕೋಬೇಕಲ್ಲ, ಆದ್ದರಿಂದ ನಾನಿಲ್ಲಿ ಫಸ್ಟ್ ಈಗ ಬೀನ್ಸ್ ಪಲ್ಯ ಮಾಡ್ತಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಇಂಗು ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, 1-2-3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಆದಮೇಲೆ ಸ್ಟೀಮ್ ಮಾಡಿರೋಂಥ ಬೀನ್ಸ್ನ ಹಾಕ್ಕೊಳ್ಳೋದು. ಆಗಲೇ ಅವರೆಲ್ಲ ಕಟ್ ಮಾಡಿಕೊಟ್ರಲ್ಲ, ಅದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ತಿದ್ದೀನಿ. ಇದು ಯಾವುದೇ ರೀತಿ ಫ್ರೈ ಅಲ್ಲ, ಪಲ್ಯ ಸಿಂಪಲಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಈಗ ಸ್ಟೀಮ್ ಮಾಡಿರೋಂಥ ಬೀನ್ಸ್ನ ಹಾಕ್ಕೊಳ್ತಿದ್ದೀನಿ. ನಾನು ಈ ಹಬ್ಬದಲ್ಲಿ ಮಾಡಿರೋದೆಲ್ಲ ಸಿಂಪಲ್ಲಾಗಿರುತ್ತೆ, ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ನಿಮಗೇನಾದರೂ ಸಿಂಪಲ್ಲಾಗಿ ಅಡುಗೆಗಳು ಬೇಕು ಅಂದರೆ ಇವನ್ನೆಲ್ಲನೂ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ಸಾಕತ್ತಾಗಿ ಬಂದಿತ್ತು. ನೋಡಿ ಇದನ್ನೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ. ಎಷ್ಟು ಈಸಿಯಾಗಿ ಆಗೋಯ್ತಲ್ಲ. ಆ ಬೀನ್ಸ್ ಒಂದು ಕಟ್ ಮಾಡ್ಕೊಳ್ಳೋದೊಂದು ಬಿಟ್ಟರೆ ಇನ್ನೆಲ್ಲ ಈಸಿಯಾಗಿ ಆಗುತ್ತೆ. ಹಾಗೆ ಒಂದು ಚಿಟಿಕೆ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಖಾಲಿ ಧನಿಯಾ ಪೌಡ್ರು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1-2 ಸ್ಪೂನಷ್ಟು ಕಾಯಿ ತುರಿ,
ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮುಗೀತು. ಯಾವುದೇ ರೀತಿ ಮಸಾಲ ಏನೂ ಇಲ್ಲ. ಹಬ್ಬದ ದಿನ ಮಸಾಲೆಗಳೇನು ಇಲ್ದಂಗೆ ಈ ಥರ ಸಿಂಪಲ್ಲಾಗಿ ಅಡುಗೆ ಮಾಡಿ ಊಟ ಮಾಡಬೇಕು. ನೋಡಿ, ಈಗ ಬೀನ್ಸ್ ಪಲ್ಯ ಆಯ್ತಲ್ಲ, ಇದನ್ನು ಈಗ ಸೈಡ್ಗೆ ಇಟ್ಕೊಳ್ತೀನಿ. ನಾನೀಗ ಇನ್ನೊಂದು ಪಲ್ಯ ಮಾಡಿ ತೋರಿಸ್ತೀನಿ. ಇನ್ನು ಪಲ್ಯ ಅನ್ನಲ್ಲ, ಗೊಜ್ಜು ಅಂತೀವಿ ನಾವು. ಅದೇನಪ್ಪ ಅಂದರೆ ಈರುಳ್ಳಿ ಗೊಜ್ಜು. ನಮಗೆ ಯಾವುದೇ ಒಬ್ಬಟ್ಟಿನ ಅಡುಗೆ ಮಾಡಿದ್ರು ಇದಂತೂ ಕಂಪಲ್ಸರಿ ಇರಬೇಕು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ನನಗೂ ಅದಿತಿಗಂತೂ ಫೇವರೆಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತೀವಿ, ನಾವಿಬ್ಬರಂತೂ ಇನ್ನೂ ಇಷ್ಟಪಟ್ಟು ತಿಂತೀವಿ ಅಂತ ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡ್ತಿದ್ದೀರಲ್ಲ, ಈರುಳ್ಳಿ ಎಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಅಂತ. ಇಷ್ಟು ಸಣ್ಣಕ್ಕೆ ಹಚ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಚಿಕ್ಕ ಈರುಳ್ಳಿ ಆದ ಕಾರಣ ಇನ್ನೂ ಟೇಸ್ಟ್ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ನೋಡಿ, ಎಷ್ಟು ಸಣ್ಣ ಕಟ್ ಮಾಡಿಕೊಂಡು ಇದನ್ನು ಈಗ ಸೈಡ್ಗೆ ಇಟ್ಕೊಳ್ತೀನಿ. ಅದನ್ನು ತೋರಿಸ್ತೀನಿ ಆಮೇಲೆ. ಈಗ ಸಾಂಬಾರಿಗೆ ಖಾರ ರುಬ್ಬಿದೆ, ಅದಕ್ಕೋಸ್ಕರ ಅದನ್ನು ಇಲ್ಲಿ ಮಿಕ್ಸ್ ಮಾಡೋಣ ಅಂತ ಬಂದೆ. ನೋಡಿ, ಈಗ ರುಬ್ಬಿರೋ ಖಾರನೆಲ್ಲ ಸೇರಿಸ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ತಿಲ್ಲ. ಅದರಲ್ಲಿರೋದನ್ನು ಮಾತ್ರನೇ ಹಾಕ್ಕೊಂಡು ಮತ್ತೆ ಅದಕ್ಕೆ ಸೇರಿಸ್ಕೊಳ್ತೀನಿ. ಇದೇ ರೀತಿ ಮಾಡ್ಕೊಳ್ಳಿ, ಸಾಂಬಾರು ಟೇಸ್ಟ್ ಅಂತೂ ಸಾಕಾಗಿ ಬರುತ್ತೆ. ನೀವು ಎಕ್ಸ್ಟ್ರಾ ನೀರು ಇವೆಲ್ಲ ಸೇರಿಸ್ಕೊಂಡಾಗ ಸ್ವಲ್ಪ ಸಾಂಬಾರು ಟೇಸ್ಟ್ ಕಡೆ ಕಮ್ಮಿ ಆಗ್ತದೆ ಅಂತ ಹೇಳ್ತೀನಿ. ನಾನು ಯಾವುದೇ ಸಾಂಬಾರು ಮಾಡಿದ್ರು ಎಕ್ಸ್ಟ್ರಾ ನೀರು ಸೇರಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಕೆಲವೊಂದು ಸಾಂಬಾರು ಸೇರಿಸ್ಕೋಬೇಕಾಗುತ್ತೆ, ಅಂಥವಕ್ಕೆ ಏನು ಮಾಡೋಕ್ಕಾಗಲ್ಲ, ಸೇರಿಸ್ಕೊಳ್ಳೇಬೇಕು. ಈಗ ಇದನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಯ್ನು 1-2 ಎಸಳಷ್ಟು ಕರಿಬೇವನ್ನ ಹಸಿನೇ ಹಾಕಬೇಕು. ಇದೇ ರೀತಿಯೇ ಅತ್ತೆ ಆಗಲಿ ಅಮ್ಮ ಆಗಲಿ ಮಾಡೋದು, ಅದನ್ನೇ ನಾನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ. ಟೇಸ್ಟ್ ಇದುವರೆಗೂ ಡಿಫ್ರೆನ್ಸ್ ಬಂದೇ ಇಲ್ಲ, ಒಂದೇ ಟೇಸ್ಟ್ ಬರುತ್ತೆ. ಆದ್ದರಿಂದ ನಿಮ್ಗೆ ತೋರಿಸ್ತಿದ್ದೀನಿ. ಈಗ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಯೋಕೆ ಇಡ್ತೀನಿ. ಈಗ ಬನ್ನಿ, ಆಗಲೇ ಹೇಳಿದ್ನಲ್ಲ ಈರುಳ್ಳಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜಜ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಬೇಕು, ಅದಿವರೆಗೂ ಜಜ್ಕೋಬೇಕು. ಯಾಕಂದರೆ ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡಬೇಕು. ನೋಡ್ತಿದ್ದೀರಲ್ಲ, ಇಷ್ಟು ಜಜ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲಿಗೆ ತೆಕ್ಕೊಳ್ತೀನಿ. 1 ಸ್ಪೂನ್ ಅಷ್ಟು ಆಗುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿಯಲ್ಲಿ. ತೋರಿಸ್ತೀನಿ ನೋಡಿ ನಿಮಗೆ, ಇಷ್ಟು. ಆದರೆ ಈ ಬೆಳ್ಳುಳ್ಳಿ ಫ್ಲೇವರು ಈ ಗೊಜ್ಜಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಇದಕ್ಕೆ ಮೇಯ್ನಾಗಿ ಹುಣಸೆಹಣ್ಣು ಬೇಕು. ಫಸ್ಟೇ ಹುಣಸೆಹಣ್ಣು ನೆನೆಸ್ಕೊಳ್ತೀವಿ, ಆದರೆ ನನ್ನ ಹತ್ರ ಪೇಸ್ಟ್ ಇದೆಯಲ್ಲ ಅದನ್ನೇ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣು ಪೇಸ್ಟ್ ತೊಗೊಂಡಿದ್ದೀನಿ. ಇಲ್ಲ, ಒಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನೆನೆಸ್ಕೊಂಡು ಆ ರಸ ತೊಗೋಬೋದು. ಇದಕ್ಕೂ ಕೂಡ ಸಾಂಬಾರು ಪುಡಿ, ಇದಕ್ಕೊಂದು ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಕಲರ್ಗೋಸ್ಕರನೇ ಇದನ್ನು, ಹಾಗೆ ಒಂದು 1/4 ಸ್ಪೂನಷ್ಟು ಖಾಲಿ ಧನಿಯಾ ಪೌಡರ್, ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಉಂಡೆಯಷ್ಟು ಬೆಲ್ಲನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಹಿಡಿಯಷ್ಟು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಟೇಸ್ಟು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲನೂ ಕೂಡ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಹೊಂದ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು. ನನಗಿಷ್ಟು ಉಪ್ಪು ಬೇಕು, ಆದ್ದರಿಂದ ಹಾಕ್ಕೊಂಡಿದ್ದೀನಿ ನಾನು. ಈಗ ಇನ್ನೊಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಹಾಕ್ಕೊಳ್ಳೋಣ. ಅದೇನಪ್ಪ ಅಂದರೆ ಈರುಳ್ಳಿ. ನೋಡ್ತಿದ್ದೀರಲ್ಲ ಪೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹುಣಸೆಹಣ್ಣು ಕೂಡ ಪೇಸ್ಟ್ ಇರೋದ್ರಿಂದ ಅದನ್ನು ಕೂಡ ಚೆನ್ನಾಗಿ ಬಂದಿತ್ತು. ಈಗ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳೋಣ. ಇದಂತೂ ನಮ್ಮ ಮನೆಯಲ್ಲಿ ಬೇಗನೆ ಖಾಲಿ ಆಗೋಗುತ್ತೆ, ಅಥವಾ ನೆಕ್ಸ್ಟ್ ಡೇ ಇದ್ರೂ ಆರಾಮಾಗಿ ತಿಂತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಈಗ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ತಿದ್ದೀರಲ್ಲ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಈ ಈರುಳ್ಳಿ ಎಲ್ಲ ಕಡೆಯೂ ಚೆನ್ನಾಗಿ
ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ಒಂದು ಸಲ ಈ ಗೊಜ್ಜನ್ನ ಟ್ರೈ ಮಾಡಿ, ನೀವಂತೂ ಪ್ರತಿ ಸರ್ತಿ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ತೀನಿ. ಈ ಟೇಸ್ಟ್ಗೆ ನೀವು ಫಿದಾ ಆಗೋದಂತೂ ಗ್ಯಾರಂಟಿ. ನಾನಿಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಇಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಈರುಳ್ಳಿಗೆ ಉಪ್ಪು, ಹುಳಿ, ಖಾರ ಎಲ್ಲನೂ ಚೆನ್ನಾಗಿ ಹೀರ್ಕೋಬೇಕು. ಟೇಸ್ಟ್ ಅವಾಗೇ ಸಖತ್ತಾಗಿ ಬರೋದು. ಇದನ್ನು 1 ಅವರ್ ಸೈಡ್ಗೆ ಇಟ್ಬಿಡ್ತೀನಿ. ಈಗ ಸಾಂಬಾರು ಕಡೆ ಬರೋಣ. ಸಾಂಬಾರಿಗೆ ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫಸ್ಟ್ ಹಾಕಿ ನೋಡಿದೆ ಹುಳಿ ಆಗಿದೆಯಾ ಇಲ್ವಾ ಅಂತ, ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಿತ್ತು, ಆದ್ದರಿಂದ ಮತ್ತೇನೂ ಹಾಕ್ಕೊಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹೇಳಿದ್ನಲ್ಲ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೆ ಮಾತ್ರ. ಈಗ ಮತ್ತಿನ್ನೊಂದು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಕುದೀಲಿ. ಈಗ ಇನ್ನೊಂದು ಮಾಡ್ಕೊಂಬರೋಣ. ಏನಪ್ಪ ಅದು ಅಂದರೆ ಮೊಸರು ಬಜ್ಜಿ. ಪ್ರತಿ ಅಡುಗೆಯಲ್ಲೂ ಈ ಮೊಸರು ಬಜ್ಜಿ ಇರಲೇಬೇಕು. ಮೊಸರು ಬಜ್ಜಿ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ. ಇವತ್ತೊಂಥರ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಇದಕ್ಕೆ ಒಂದು 4 ಎಸಲಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 3 ರಿಂದ 4 ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ, ಇದನ್ನು ಹಸಿಮೆಣ್ಸಿನ್ಕಾಯಿನ ಹುರ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವು 3 ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಇಷ್ಟು ಮಾತ್ರ ಚೆನ್ನಾಗಿ ಕುಟ್ಕೋಬೇಕು. ನಾನು ಈ ಒರಳಂತೂ ಚೆನ್ನಾಗಿ ಯೂಸ್ ಮಾಡ್ತೀನಿ ಇಂಥವಕ್ಕಂತೂ. ಇದನ್ನು ಮನೆಯಲ್ಲಿ ಕಂಪಲ್ಸರಿ ಡೈಲಿ ಮಾಡ್ತಿರ್ತೀನಿ. ಡೈಲಿ ಅಂತಲ್ಲ, ಮೊಸರಿದೆ ಅಂದರೆ ಇದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗೂ. ಹಾಗೆಯೇ ನಾನು ಒಲೆಯಲ್ಲೇ 2 ಚಿಕ್ಕ ಟೊಮೊಟೊನ ಸುಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು ಒಂದು ಟೊಮೊಟೊ ಅಷ್ಟೇ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಿದ್ದೀನಿ. ಎಲ್ಲನೂ ಒರಳಲ್ಲೇ ಕುಟ್ಕೊಳ್ತಿದ್ದೀನಿ. ಈ ಒರಳು ಚೆನ್ನಾಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಪ್ರತಿಯೊಂದೂ ಚೆನ್ನಾಗಿ ಕುಟ್ತಾ ಇರ್ತೀನಿ ಇದರಲ್ಲಿ. ಈಗ ಬದನೆಕಾಯಿ ಬಂದು 3 ತೊಗೊಂಡಿದ್ದೀನಿ. ಪುಟ್ಟದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ನೋಡ್ದಲ್ಲ, ಬದನೆಕಾಯಿ ಎಲ್ಲ ಕುಟ್ಕೊಂಡಾಯಿತು. ಈಗ ಇದನ್ನೆಲ್ಲ ಒಂದು ಬೌಲು ತೆಕ್ಕೊಳ್ತೀನಿ. ನಿಮಗೆ ಎಲ್ಲನೂ ಕೂಡ ಈಸಿಯಾಗಿ ಆಗೋಗ್ಬಿಡುತ್ತೆ ಇದು. ಒಂದು ಹಬ್ಬದ ಅಡುಗೆ ಬೇಕು ಅಂದರೆ ಇವನ್ನೆಲ್ಲ ಮಾಡಿಕೊಂಡ್ರೆ ಟೇಸ್ಟ್ ಸಾಕಾಗಿರುತ್ತೆ. ಹಬ್ಬದ ಫೀಲಿಂಗ್ ಬರುತ್ತೆ ಅವಾಗ. ಇವನ್ನೆಲ್ಲ ಸಪ್ರೇಟಾಗೂ ಮಾಡ್ಕೊಂಡು ತಿನ್ಬೋದು, ಆದರೆ ಹಬ್ಬದ ದಿನ ಮಾಡ್ಕೊಂಡು ತಿಂದರೆ ಅದೇ ಟೇಸ್ಟೇ ಬೇರೆ. ನಾನಿಲ್ಲೆಲ್ಲ ಒಂದು ಬೌಲು ತೆಕ್ಕೊಂಡಾದ್ಮೇಲೆ ಇದಕ್ಕೆ 1-2 ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೋಬೇಕು. ಹಾಗೆ ಮೊಸರು, ಗಟ್ಟಿ ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಲೀಟರ್ಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮೊಸರು ಬಜ್ಜಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಆದ ಕಾರಣ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಸಿ ಹಾಕ್ಕೊಂಡಿದ್ದೀನಿ ಅಂದ್ಕೋಬೇಡಿ. ನಾನು ಕೆಲವಕ್ಕೆಲ್ಲಕ್ಕೂ ಅರಿಶಿನ ಹಸಿ ಹಾಕ್ಕೊಂಡಿದ್ದೀನಲ್ಲ, ಅದು ನಾನೇ ಅರಿಶಿನ ಕೊಂಬನ್ನು ಕುಟ್ಟಿ ಪುಡಿ ಮಾಡಿರೋದ್ರಿಂದ ಧಾರಾಳವಾಗಿ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಏನು ಹಸಿ ಸ್ಮೆಲ್ಲು ಇವೆಲ್ಲ ಏನು ಬರಲ್ಲ, ಟೇಸ್ಟ್ ಚೆನ್ನಾಗೇ ಇರುತ್ತೆ. ಹಾಗೆ ಇದಕ್ಕೆ 1-2 ರಿಂದ 3 ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲಿ ಕಲಿಸಿದ್ರೆ ಟೇಸ್ಟ್ ಸಾಕಾಗಿರುತ್ತೆ. ಆ ಬದನೆಕಾಯಿ, ಟೊಮೊಟೊ ಎಲ್ಲನೂ ಕೂಡ ಕೈಯಲ್ಲೇ ಕಲಿಸ್ತಾರೆ. ನನಗೆ ಅಷ್ಟು ಶಕ್ತಿ ಇಲ್ಲ, ಆದ್ದರಿಂದ ಅವನು ಕುಟ್ಕೊಂಡಿದ್ದೀನಿ ಅಷ್ಟೇ. ಅಮ್ಮ ಇವರೆಲ್ಲ ಕೈಯಲ್ಲೇ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪ್ರತಿಯೊಂದನ್ನು ಕೈಯಲ್ಲೇ ಕಿವುಚ್ತಾರೆ. ಅತ್ತೆ, ಅಮ್ಮ ಕೂಡ ಹಾಗೆ ಮಾಡ್ತಾರೆ. ಆದರೆ ನಾನಿಲ್ಲಿ ಅವನ್ನೆಲ್ಲ ಒಳ್ಳಲ್ಲಿ ಕುಟ್ಕೊಂಡು ಲಾಸ್ಟಲ್ಲಿ ಕೈ ಹಾಕ್ಬಿಟ್ಟು ಕಲಿಸ್ತೀನಿ. ಟೇಸ್ಟ್ ಮಾತ್ರ ಸಾಕಾಗಿ ಬಂದಿತ್ತು. ನಾನು ಹಬ್ಬದ ಅಡುಗೆ ಅಂತ ಹೇಳ್ಬಿಟ್ಟು ಎಡೆ ಇಡ್ತಾ ಇಲ್ಲ, ಆದ ಕಾರಣ ಟೇಸ್ಟ್ ನೋಡ್ತಿದ್ದೀನಿ. ಎಡೆ ಹಾಕಂಗಿದ್ರೆ ಯಾವುದೇ ಕಾರಣಕ್ಕೂ ಟೇಸ್ಟ್ ನೋಡಲ್ಲ. ಇದು ಹಬ್ಬಕ್ಕೇನು ಎಡೆ ಎಲ್ಲ ಹಾಕೋದೇನು ಬೇಕಿಲ್ಲ, ಆದ ಕಾರಣ ಟೇಸ್ಟ್ ನೋಡ್ತಿದ್ದೀನಿ. ಅದನ್ನು ಕೂಡ ಒಂದು ಲಿಡ್ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಟಾಯಿತು. ಈಗ ಅವಕ್ಕೆಲ್ಲ ಒಗ್ಗರಣೆ ಮಾಡಬೇಕಲ್ಲ. ನಾನಿಲ್ಲಿ ಎಲ್ಲದಕ್ಕೂ ಒಂದೇ ಒಗ್ಗರಣೆ ಇರುತ್ತಲ್ಲ, ಆದ ಕಾರಣ ಎಲ್ಲಕ್ಕೂ ಸೇರಿಸಿ ಒಂದೇ ಮಾಡ್ತಿದ್ದೀನಿ. ಸಾಂಬಾರಿಗೆ, ಹಾಗೆ ಈರುಳ್ಳಿ ಗೊಜ್ಜಿಗೆ ಮತ್ತು ಮೊಸರು ಬಜ್ಜಿಗೆ, ಇವು 3ಕ್ಕೂ ಜೊತೆಗೆ ಮಜ್ಜಿಗೆ ಮಾಡಿಕೊಂಡ್ರೆ ಮಜ್ಜಿಗೆಗೂ ಕೂಡ ನಾನು ಮಜ್ಜಿಗೆ ಏನು ಮಾಡಿಲ್ಲ, ಮೊಸರೇ ಕೊಟ್ಟಿದ್ದೆ, ಆದ ಕಾರಣ ಮಜ್ಜಿಗೆ ಒಗ್ಗರಣೆ ಏನು ಮಾಡಿಲ್ಲ ಇವತ್ತು. 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ, 1-2 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಂಗುನ ಸ್ಕಿಪ್ ಮಾಡಿದ್ಮೇಲೆ ಬಿಡಬೇಡಿ, ಟೇಸ್ಟ್ ಚೆನ್ನಾಗಿರುತ್ತೆ. 1/2 ಸ್ಪೂನಷ್ಟು ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಲಿಡ್ ಏನು ಕ್ಲೋಸ್ ಮಾಡಿದೆ ಅಂದರೆ ಸ್ಟವ್ ಎಲ್ಲ ಗಲೀಜಾಗುತ್ತೆ, ಅದರಿಂದ ಲಿಡ್ ಕ್ಲೋಸ್ ಮಾಡಿದೆ.
ಈಗ ಇದನ್ನು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇತ್ತಲ್ಲ, ಆ ಸೌಂಡ್ ಕೇಳಿದ್ರೆ ಒಗ್ಗರಣೆ ಸೌಂಡು ಸಾಂಬಾರು ರೆಡಿ ಆಯಿತು ಅಂತ. ಹಾಗೆ ಈಗ ಮೊಸರು ಬಜ್ಜಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತೀನಿ. ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಬಿದ್ದರೆ ಚೆನ್ನಾಗಿರುತ್ತೆ, ಆದ್ದರಿಂದ ಆ ಎಣ್ಣೆನ ಸೇರಿಸ್ಬಿಟ್ಟು ಹಾಕ್ಕೊಳ್ತೀನಿ. ಅಷ್ಟು ಎಣ್ಣೆನೂ ಈರುಳ್ಳಿ ಗೊಜ್ಜಿಗೆ ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸರ್ತಿ ಬೇಕು ಅಂದರೆ ಬಾಣಲಿಯಲ್ಲಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ನಾನು ಅದನ್ನೆಲ್ಲ ಸಾಂಬಾರ್ಗೆ ಹಾಕೋಣ ಅಂತ ಹಂಗೆ ಇಟ್ಟೆ. ಸಾಂಬಾರಿಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡಿದ್ರೆ ಸಾಂಬಾರು ಕೂಡ ರೆಡಿ. ಹಾಗೆ ಅಡುಗೆ ಮಾಡ್ತಾನೆ ಆಗಿದ್ದ ಪಾತ್ರೆ ಸ್ಟವ್ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ. ಆದ್ದರಿಂದ ಸ್ವಲ್ಪ ಕೆಲಸ ಕಮ್ಮಿ ಆಗ್ತಿದೆ. ಹಾಗೆಯೇ ಇವಾಗ ಒಬ್ಬಟ್ಟಿಗೆ ಕಾಯಲ್ಲಿ ಬೇಕಲ್ಲ, ಅದನ್ನು ಮಾಡೋದು ನೋಡ್ಕೊಂಬರೋಣ. ನಾನಿಲ್ಲಿ 1 ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1 ಚಿಟಿಕೆ ಏಲಕ್ಕಿ ಪೌಡ್ರು ಜೊತೆಗೆ 1 ಅರ್ಧ ಉಂಡೆಯಷ್ಟು ಬೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಕಾಯಲ್ಲಿ ಕೂಡ ರೆಡಿ ಆಯಿತು. ಈಗ ಮಧ್ಯದಲ್ಲಿ ಒಂದು ಪುಟ್ಟ ಬ್ರೇಕು. ಸ್ವಲ್ಪ ಸುಸ್ತಾಗಿದ್ದೀವಲ್ಲ ಅಡುಗೆ ಮಾಡಿ, ಈಗ ಸ್ವಲ್ಪ ಎಳ್ನೀರು ಕುಡ್ಕೊಂಬರೋಣ. ಚೆನ್ನಾಯ್ತಾ? ಕಾಮನ್ ಸೆನ್ಸ್ ಇಲ್ಲ ನನಗೆ, ಕಾಮನ್ ಸೆನ್ಸ್ ಇಲ್ಲ. ಸರಿ ತಗೋ. ನೋಡಿ ಏನೇನು ತರಲೆ ಹಿಡ್ಕೊಂಡು ಕತ್ತು ಹಿಂಗೆ ತುಳಿದು ಬಿಡ್ತೀನಿ ಇದಕ್ಕೆ. ಏನದು ನೋಡಿದ್ರಲ್ಲ, ನನ್ನ ರಂಗೋಲಿ ಎಲ್ಲ ಎಷ್ಟು ನೀಟಾಗಿ ಹಾಳು ಮಾಡ್ತಿದ್ದಾರೆ ಎಲ್ಲರೂ. ಅದಕ್ಕೆ ಒಬ್ಬೊಬ್ರಿಗೂ ಹೇಳ್ತಿದ್ದೀನಿ. ಬನ್ನಿ ಈಗ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಇದು ಒಂದು 3 to 4 hours ಆಗಿದೆ. ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ನೀವು ಹೆಂಗೆ ಹೇಳಿದ್ರೆ ಹಂಗೆ ಬರುತ್ತೆ. ಇದನ್ನೇ ಹೇಳೋದು, ಮೈದಾ ಹಿಟ್ಟು ಹೇಳಿದ ಮಾತು ಕೇಳುತ್ತೆ ಅಂತಾರಲ್ಲ, ಇದೇ ಕೆಲಸಕ್ಕೆ. ಚೆನ್ನಾಗಿ ನೆಂದರೆ ಒಬ್ಬಟ್ಟು ಕೂಡ ನಾವು ಯಾವ ರೀತಿ ತಟ್ತೀವೋ ಆ ರೀತಿ ಆಗುತ್ತೆ. ಈಗ ಇನ್ನೊಂದು ನಿಮಿಷ ಚೆಂದ ನಾದ್ಕೊಳ್ಳೋಣ. ಈ ರೀತಿ ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಚೆನ್ನಾಗಿ ನಾದ್ಕೊಂಡು ಈಗ ಇದನ್ನು ಸೈಡ್ಗೆ ಇಡ್ತೀನಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟಿಗೆ ನಾನಿಲ್ಲಿ ಹೂರಣ ಉಂಡೆ ಮಾಡ್ಕೊಳ್ತೀನಿ. ಇದ್ರ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಒಬ್ಬಟ್ಟಾಗೋಗುತ್ತೆ. ಪದೇ ಹೂರ್ಣಕ್ಕೆ ಕೈ ಹಾಕ್ತಾರಿಂದ ಒಬ್ಬಟ್ಟು ಅದೆಲ್ಲ ಚೆನ್ನಾಗಿರಲ್ಲ. ಇದು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಬ್ಬಟ್ಟು ಹಂಗೆ ತಟ್ಕೊಳ್ತಾ ಹೋಗ್ತಾ ಇರ್ಬೋದು. ನಾನು ಅಷ್ಟು ಮಾಡ್ತೀನಿ ಅಷ್ಟೇ. ಈಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತ. ಅಂದರೆ ಅಷ್ಟು ತಿನ್ನಲ್ಲ ಬಿಡಿ, ಇನ್ನೂ ಬೇಜಾನಿತ್ತು, ನಾಳೆ ಬೆಳಗ್ಗೆಗೂ ಆಯಿತು. ನೋಡಿ, ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ಹೆಂಗೆ ಬೇಕಾದರೂ ಮಾಡ್ಬೋದು. ಚೆನ್ನಾಗಿ ನೆನಿಬೇಕು ಮೈದಾ ಹಿಟ್ಟು. ಇಷ್ಟೇ ಒಬ್ಬಟ್ಟು ಮಾಡೋದಲ್ಲಿ ಇರೋ ಟ್ರಿಕ್ ಅಂದರೆ ಇವೇನೇ. ಚೆನ್ನಾಗಿ ಚೆನ್ನಾಗಿ ನಾದ್ಕೋಬೇಕು, ಚೆನ್ನಾಗಿ ನೆನೆಸ್ಕೋಬೇಕು, ಹೂರಣ ಕರೆಕ್ಟಾಗಿ ರುಬ್ಕೋಬೇಕು. ಇಷ್ಟೇ ಇರೋದು. ನಾನು ಹೇಳಿರೋದನ್ನೆಲ್ಲ ಫಾಲೋ ಮಾಡಿಬಿಟ್ರೆ ಸಾಕು, ನೀಟಾಗಿ ಒಬ್ಬಟ್ಟು ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಈ ರೀತಿ ಫಿಲ್ ಮಾಡಿಕೊಂಡು ಈಗ ಇದನ್ನು ತಟ್ಕೊಳ್ಳೋಣ. ನಾನಿವತ್ತು ಎಣ್ಣೆಯಲ್ಲಿ ತಟ್ತಾಯಿದ್ದೀನಿ. ನಿಮಗೆ ಆಲ್ರೆಡಿ ಒಂದು ಸರ್ತಿ ಹಸಿಟ್ಟಲ್ಲಿ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಇವತ್ತು ಎಣ್ಣೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಎಣ್ಣೆನೇ ಎಲ್ಲ ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು. ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನಾನಿವತ್ತು ಎಣ್ಣೆನೇ ಯೂಸ್ ಮಾಡ್ತೀನಿ. ಯಾಕೆಂದರೆ ನಾನು ಎಲ್ಲಕ್ಕೂ ಎಣ್ಣೆನೇ ಹಾಕ್ಕೊಂಡಿದ್ದೀನಲ್ಲ, ಆದ ಕಾರಣ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ನಾನು ಎಣ್ಣೆ ಹಾಕಿರೋ ಪ್ಲೇಸಲ್ಲೆಲ್ಲ ತುಪ್ಪ ಹಾಕ್ಕೊಂಡು ಬಿಡ್ಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಒಬ್ಬಟ್ಟು ಎಷ್ಟು ಈಸಿಯಾಗಿ ಹರಡುತ್ತೆ ಅಂತ. ಈ ರೀತಿ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ. ಕೆಳಗಡೆ ಅಂದರೆ ರೊಟ್ಟಿ ಪೇಪರ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಮೇಲ್ಗಡೆ ಒಂದು ಒಬ್ಬಟ್ಟಿಗೆ ಮುಚ್ಚಿಡಕ್ಕೆಲ್ಲ ಇಡ್ತಿದ್ರಲ್ಲ ಪೇಪರ್, ಆ ಪೇಪರ್ ತೊಗೊಂಡಿದ್ದೀನಿ. ಅವೆರಡು ಸಹಾಯದಿಂದ ಈಸಿಯಾಗಿ ಒಬ್ಬಟ್ಟು ಮಾಡ್ಕೋಬೋದು. ಕೈಗಂತೂ ಒಂದು ಸ್ವಲ್ಪ ಏನು ಅಂಟಲ್ಲ, ಏನಾಗಲ್ಲ. ಈ ರೀತಿ ಪೇಪರ್ ಹಾಕ್ಕೊಂಡು ಎಷ್ಟು ನಮಗೆ ತಿನ್ನಾಗ ಬೇಕೋ ಅಷ್ಟು ತಿನ್ನಾಗ ಮಾಡ್ಕೋಬೋದು. ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಆಗೋಯ್ತು ಅಂತ. ಮೇಲ್ಗಡೆ ಪೇಪರ್ ತೆಗೆದ್ರೆ ಆಯಿತು. ಈ ಪೇಪರು ಹೆಂಚು ಮೇಲೆ ಹಾಕಿದ್ರೆ ಏನೂ ಸುಡಲ್ಲ, ಆದ ಕಾರಣ ಆರಾಮಾಗಿ ಹಾಕ್ಕೋಬೋದು. ಮೇಲ್ಗಡೆ ಆ ಪೇಪರ್ ಹಾಕ್ಕೊಂಡ್ವಲ್ಲ, ಅದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹೆಂಚು ಮೇಲೆ ಹಾಕ್ಬೋದು. ಇದನ್ನು ಹೆಂಚು ಮೇಲೆ ಇಟ್ಟರು
ಎಲ್ಲೂ ಸುಡಲ್ಲ. ಆದ ಕಾರಣ ಈ ಪೇಪರ್ ಈಸಿಯಾಗಿ ಹಾಕ್ಕೋಬೋದು. ಅದನ್ನು ಕೂಡ ತಕ್ಷಣ ತೆಗೆದುಬಿಡ್ತೀವಿ ಬಿಡಿ. ಆದರೆ ಹೇಳಿದ್ದು ಈ ಪೇಪರು ಎಲ್ಲೂ ಕರಗಲ್ಲ. ಆದ ಕಾರಣ ಈ ಪೇಪರ್ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ಬಾಳೆ ಎಲೆ ಯೂಸ್ ಮಾಡಿ, ಅದನ್ನು ಕೂಡ ಒಳ್ಳೆಯದೇ. ನಂಗೆ ಬಾಳೆ ಎಲೆ ತಟ್ಟಕ್ಕೆ ಬರಲ್ಲ, ಆದ ಕಾರಣ ನಾನು ಯೂಸ್ ಮಾಡಲ್ಲ. ಫಸ್ಟೇ ಒಬ್ಬಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಏನಾಗಲ್ಲ. ಆದರೆ ನಾನು ತೋರಿಸ್ತೀನಿ ನೋಡಿ, ಒಂಚೂರು ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟು ಒಂದು 2 ಒಬ್ಬಟ್ಟು ಆದರೂ ಆಗ್ಬೋದು. ನನಗೊಂದೇ ಒಂದು ಒಬ್ಬಟ್ಟು ಆಯಿತು ಈ ಥರ. ನಾನು ಅದನ್ನೇ ಸ್ಕಿಪ್ ಮಾಡಿದೆ, ನಿಮ್ಗೆ ಆರಾಮಾಗಿ ತೋರಿಸ್ತಿದ್ದೀನಿ, ಏನಾಗಲ್ಲ. ಒಂದು ಒಬ್ಬಟ್ಟು ಆ ಕಡೆ ಈ ಕಡೆ ಆದರೆ. 2 ಒಬ್ಬಟ್ಟು ಹೋದರೂ ಏನು ಚಿಂತೆ ಮಾಡಬೇಡಿ, 3ನೇ ಒಬ್ಬಟ್ಟಿಂದ ಚೆನ್ನಾಗಿ ಬರುತ್ತೆ. ಇದು ಏನು ಫುಲ್ ಕಿತ್ತೋಗಿಲ್ಲ, ಆದರೆ ತೋರಿಸ್ತೀನಿ ಅಷ್ಟೇ ನೋಡಿ. ನಿಮಗೆ ಇದು 2ನೇ ಒಬ್ಬಟ್ಟು ತೋರಿಸ್ತೀನಿ. ನಾನು ತಟ್ಟಬೇಕಾದ್ರೆ ಸ್ವಲ್ಪ ಓಪನ್ ಆಗಿತ್ತಲ್ಲ, ಅದರಿಂದ ಅದು ಹಂಗಾಯಿತು. ಇನ್ನೊಂದು ಕಣ್ಕ ಹೂರ್ಣ, ಎರಡೂ ಕೂಡ ಸೇಮ್ ತೊಗೊಂಡ್ರೆ ನೀಟಾಗಿ ಎಲ್ಲೂ ಕಿತ್ತೋಗ್ದಂಗೆ ಬರುತ್ತೆ. ಸ್ವಲ್ಪ ಏನಾದರೂ ಕಣ್ಕ ಕಡಿಮೆ ಇರಲಿ ಅಂತ ಸ್ವಲ್ಪ ತೊಗೊಂಡ್ರೆ ಆ ರೀತಿ ಆಗುತ್ತೆ ಅಷ್ಟೇ. ನಾವು ಹೂರ್ಣ ಉಂಡೆ ಎಷ್ಟು ತೊಗೊಂಡಿದ್ದೀರೋ ಕಣ್ಕದ ಉಂಡೆನೂ ಕೂಡ ಅಷ್ಟೇ ತೊಗೋಬೇಕು. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಓದಿ ಬರ್ತಾ ಇದೆ ಅಂತ. ಪ್ರತಿಯೊಂದು ಒಬ್ಬಟ್ಟು ಇದೇ ರೀತಿ ಉಬ್ಬಿ ಉಬ್ಬಿ ಬರುತ್ತೆ. ನಾನು ಹೇಳಿದ ಪ್ರಕಾರ ಮಾಡಿ ನೋಡಿ. ಈ ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬಂತಲ್ಲ, ನೆಕ್ಸ್ಟ್ ಒಬ್ಬಟ್ಟು ಕೂಡ ತೋರಿಸ್ತೀನಿ. ಎಲ್ಲ ಒಬ್ಬಟ್ಟು ಕೂಡ ಹಿಂಗೆ ಬರ್ತಾನೇ ಇರುತ್ತೆ, ಚೆನ್ನಾಗಿ ಬರ್ತಾ ಇರುತ್ತೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಬ್ಬಟ್ಟು ಮಾಡೋದಕ್ಕೆ ಖುಷಿ ಆಗ್ತಾ ಇರುತ್ತೆ. ಈ ರೀತಿ ಉಬ್ಬಿ ಬಂದರೆ ಏನಾದರೂ ಒಂದು ಕೆಡ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಡುಗೆ ಮಾಡ್ಬೇಕಾದ್ರೆ ಅಷ್ಟು ಬೇಜಾರಾಗ್ತಾ ಇರುತ್ತೆ. ಈ ರೀತಿ ಚೆನ್ನಾಗಿ ಬರ್ಬೇಕಾದ್ರೆ ಮುಖದಲ್ಲಿ ಖುಷಿನೂ ಕೂಡ ಹಾಗೇ ಇರುತ್ತೆ ನೋಡಿ. ಪ್ರತಿಯೊಂದು ಒಬ್ಬಟ್ಟು ಇಷ್ಟು ಚೆನ್ನಾಗಿ ಬಂತು. ಬನ್ನಿ ಈಗ ಏನೇನು ಅಡುಗೆ ಮಾಡಿದ್ದೀನಿ ಅದನ್ನು ಯಾವ ರೀತಿ ಸರ್ವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಡೈನಿಂಗ್ ಟೇಬಲ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಮ್ಮ 4 ಜನದ್ದೇ ನಮ್ಮ ಮನೆ ಇವತ್ತು ಫುಲ್ ಖುಷಿಯಾಗಿ ಊಟ ಮಾಡಿದ್ವಿ. 4 ಜನನು ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ವಿ. ಈ ಹಬ್ಬ ಅಂತೂ ಎಷ್ಟು ಚೆನ್ನಾಗಾಯ್ತು ಗೊತ್ತಾ, ಎಷ್ಟು ಪೀಸ್ಫುಲ್ಲಾಗಾಯಿತು. ಹೊಟ್ಟೆ ಎಷ್ಟು ಅಂತ ಯಾರೂ ಬರಲಿಲ್ಲ. ಆರಾಮಾಗಿ ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದ್ವಿ ನೋಡಿ. ಒಂದು ಬೌಲಲ್ಲಿ ಪುಳಿಯೋಗರೆ ಬೆರೆಸಿಟ್ಟಿದ್ದೀನಿ, ಹಾಗೆ ಸಲಾಡ್ಗೆ ಸೌತೆಕಾಯಿ ಕಟ್ ಮಾಡಿಟ್ಟಿದ್ದೀನಿ. ನಾನಿಲ್ಲೊಂದು ಮಿಸ್ ಮಾಡಿರೋದೇನಪ್ಪ ಅಂದರೆ ಬಜ್ಜಿ ಅಷ್ಟೇ, ಅದನ್ನು ಮಾಡಬೇಕಿತ್ತು, ಅದು ಬೇಡ ಅಂತ ಸುಮ್ಮನಾದ್ವಿ. ಹಾಗೆ ಬೀನ್ಸ್ ಪಲ್ಯ, ಈರುಳ್ಳಿ ಗೊಜ್ಜು, ಮೊಸರು ಬಜ್ಜಿ, ಬಿಸಿ ಬಿಸಿ ಅನ್ನ, ಹಾಗೆ ಒಬ್ಬಟ್ಟಿನ ಸಾಂಬಾರು. ಟೇಸ್ಟ್ ಹೇಗಿತ್ತು ಗೊತ್ತಾ ಅಪ್ಪ, ನೆಮ್ಮದಿಯಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ. ಎಲ್ಲರಿಗೂ ಅಷ್ಟು ಇಷ್ಟ ಆಯಿತು. ಈಗ ಎಲೆಗೆಲ್ಲ ಬಡಿಸ್ತೀನಿ ನೋಡಿ. ಫಸ್ಟು ಈರುಳ್ಳಿ ಗೊಜ್ಜು, ಹಾಗೆ ಬೀನ್ಸ್ ಪಲ್ಯ, ಹಾಗೆ ಮೊಸರು ಬಜ್ಜಿ, ಸೌತೆಕಾಯಿ, ಉಪ್ಪಿನಕಾಯಿ ಹಪ್ಪಳ ಎಲ್ಲ ಅಡುಗೆಗೂ ಇರಲೇಬೇಕಲ್ಲ. ಹಾಗೆ ಪುಳಿಯೋಗರೆ, ಬಿಸಿ ಬಿಸಿ ಅನ್ನ, ಹಾಗೆ ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟಿಗೆ ತುಪ್ಪ ಅಂತೂ ಇರಲೇಬೇಕು. ತುಪ್ಪ ಹಾಗೆ ಕಾಯಲು ಕಾಂಬಿನೇಷನ್ದು ಸಾಕಾಗಿತ್ತು. ನಿಮಗೂ ಕೂಡ ಒಂದು ಐಡಿಯಾ ಇರುತ್ತೆ ಅಂತ ಈ ವ್ಲಾಗ್ನ ಫುಲ್ಲು ಮಾಡಿದ್ದೀನಿ. ಸಿಂಪಲಾಗಿ ಫ್ಯಾಮಿಲಿ ಜೊತೆ ಒಂದು ಹಬ್ಬದ ಅಡುಗೆ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಿ, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಎಲ್ಲರಿಗೂ ಖುಷಿನೂ ಕೂಡ ಆಗುತ್ತೆ. ಸಂಜೆ ಮೇಲೆ ಮಕ್ಕಳು ಎಲ್ಲ ರೆಡಿ ಆಗ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಈಗ ಪೂಜೆ ಮಾಡಿ ಮತ್ತೆ ಎಳ್ಳು ಬೆಲ್ಲ ಎಲ್ಲ ಕೊಡಬೇಕಲ್ಲ, ಆದ ಕಾರಣ ನಾನು ತಲೆ ಮಾತ್ರ ಬಾಚಿದ್ದೀನಿ. ತೋರಿಸ್ತೀನಿ ನೋಡಿ ತಲೆ ಯಾವ ರೀತಿ ಬಾಚಿದ್ದೀನಿ ಅಂತ. ಮಕ್ಕಳಿಗಿಬ್ಬರಿಗೂ ತಲೆ ಬಾಚಿದಾದಮೇಲೆ ಅವರೇ ರೆಡಿ ಆಗ್ತಿದ್ದಾರೆ. ಅಂದರೆ ಪಾವನಿ ಅದಿತಿಗೆ ರೆಡಿ ಮಾಡ್ತಾಳೆ, ಆಮೇಲೆ ಅವಳೇ ರೆಡಿ ಆಗ್ತಾಳೆ. ನಾನು ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿ ಫ್ರೆಂಡ್ಸ್ ಬಂದರು, ಅವ್ರಿಗೆಲ್ಲ ಎಳ್ಳು ಬೆಲ್ಲ ಎಲ್ಲ ಕೊಟ್ಟೆ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಂಜೆ ಪೂಜೆಗೆ ಕಡಲೆಕಾಯಿ, ಅವರೆಕಾಯಿ, ಹಾಗೆ ಗೆಣಸು, ಎಳ್ಳು, ಬೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದೆ. ಈ ವಿಡಿಯೋನ ಫುಲ್ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.